1 KV ಆಗಿಲ್ಲ. ಅದರಲ್ಲಿ ನಮ್ಮ ತಪ್ಪು ಕೂಡ ಇದೆ. ನನ್ನನ್ನು ಸೇರಿದಂತೆ ಇಲ್ಲಿವರೆಗೆ ಆಡಳಿತ ಮಾಡಿದ್ರೆ ನಾವು ಆಗಿದ್ದಾರೆ. ಬೇಕಾಗಿಲ್ಲ. ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಸರ್ಕಾರದ ಗಮನಕ್ಕೆ ತಂದು ಮಾಡುವಂತ ತಾಲೂಕಿನ ಅಧಿಕಾರಿಗಳು ಬಂದವರು ಒಂದ್ ಸ್ವಲ್ಪ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರಿಗೆ ಒತ್ತನ್ನು ಕೊಡ್ತಾ ಕೆಲಸವನ್ನ ಮಾಡಿದ್ರೆ ಮಾತ್ರ ಅದು ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ನನಗೆ ಹರಿದ್ರಾವತಿ ಟೈಮ್ ಮಾಡೋದಕ್ಕೆ ಒಬ್ಬರು ತಹಸೀಲ್ದಾರ್ ಇದ್ರು. ಅವರು ಪೇಪರ್ ಮುಟ್ಟಲ್ಲ. ಒಂದ್ಸರಿ ನಾನು ಶಿಕಾರಿಪುರದಲ್ಲಿ ಒಂದ್ ಸಭೆ ಇತ್ತು. ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ ಅವ್ರಿಗೆ ಹೇಳಿದೆ, ನಾವು ಈ ತರದ ತಹಸೀಲ್ದಾರ್ ಇಟ್ಕೊಂಡ್ರೆ ನಿಮ್ಗೆ ಮಾನ ಮರ್ಯಾದಿನ ಉಳಿಯಲ್ಲ ಅಂತ. ಅವಾಗ ರಾಜೀವ್ ಅಂತ ಹೇಳಿ ತಹಸೀಲ್ದಾರ್ ಹಾಕಿದ್ರು. ಪಾಪ ಅವ್ರಿಗೆ ಹೇಳಿದ್ರು, ಇದೊಂದು ಕೂಡಲೇ ಹರಿದ್ರಾವತಿ ನೀನು ಮಾಡು ಅಂತ ಹೇಳಿ. ಕೂಡಲೇ ಅವರು 1-2 ತಿಂಗಳೊಳಗೆ ನನಗೆ ಪೇಪರ್ ಅನ್ನು ಮಾಡಿ RTC ಮಾಡುವಂತ ಕೆಲಸವನ್ನು ಮಾಡಿದ್ರು. ನಮ್ಮ ಪೇಪರ್ಗಳೇ ತಾಲೂಕು ಆಫೀಸಿಂದ ಸರ್ವೆ ಆಫೀಸಿಗೆ, ಫಾರೆಸ್ಟ್ ಆಫೀಸಿಗೆ ಕುತ್ಕೊಂಡ್ಬಿಟ್ರೆ 10 ವರ್ಷ ಆದ್ರೂ ಹೋಗೋದಿಲ್ಲ. ಇಲಾಖೆಯವರು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡುವಂತದ್ದಾಗಬೇಕು. ಕಾಗೋಡು ತಿಮ್ಮಪ್ಪನವರು ಬೆಂಡೆತ್ತಾ ಇದ್ರು. ಆತರ ಬೆಂಡೆತ್ತ ಕೆಲಸವನ್ನು ಮಾಡಿದ್ರೆ ಮಾತ್ರ ಕೆಲಸ ಆಗೋದು, ಬಿಟ್ರೆ ಇಲ್ಲ ಅಂದ್ರೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಕಾಗೋಡು ತಿಮ್ಮಪ್ಪನವರ ಮಂತ್ರಿ ಆದಾಗ್ಲೂ ನಾನು ಪಂಚಾಯತಿ ಅಧ್ಯಕ್ಷರಾಗಿ ನಾನು ನೋಡಿದ್ದೀನಿ. ಒಂದಿಷ್ಟು ಕಿವಿ ಹಿಂಡಿ ಅಧಿಕಾರಿಗಳಿಗೆ ಇವತ್ತು ಹೇಳಿದ್ರೆ ಮಾರನೇ ದಿವಸ ನೀನ್ ಏನ್ ಮಾಡಿದೆ ಅಂತ ಹೇಳಿ ಕೇಳೋಂಥದ್ದಿತ್ತು. ಆ ತರ ವಾತಾವರಣ ಇದ್ರೆ ಮಾತ್ರ ಈ ತಾಲೂಕಿಗೆ ಅಭಿವೃದ್ಧಿಗೆ ಕೆಲಸಕ್ಕೆ ಅನುಕೂಲ ಆಗುತ್ತೆ. ಆ ತರ ಎಲ್ಲ ನಾಯಕರು, ಇವತ್ತು ಕಾಗೋಡು ತಿಮ್ಮಪ್ಪನಲ್ಲಿ ಇರ್ಬೋದು, ಹತ್ತ ಹಾಲಪ್ಪನಲ್ಲಿ ಇರ್ಬೋದು, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ ಕೃಷ್ಣ ಬೇಳೂರು ಇರ್ಬೋದು, ಇವರೆಲ್ಲರೂ ಮನ್ಸು ಮಾಡಿದ್ರೆ ಇದೊಂದು ದೊಡ್ಡ ಕೆಲಸ ಅಲ್ಲ. ಈ ಕಡೆ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜ್ಞಾನೇಂದ್ರ ಅವರು ಕೂಡ ಈಗ ಸಬ್ಸ್ಟೇಷನ್ ಬಯಸೆಯಲ್ಲಿ ಮಾಡಿದ್ದಾರೆ. ಪ್ರಸ್ತಾಪ ಮಾಡ್ತಾ ಇರ್ತಾರೆ, ಅಧಿಕಾರಿಗಳಿಗೆ ಹೇಳ್ತಾ ಇರ್ತಾರೆ, DFO ಇಲ್ಲಿ ಕರೆಸ್ತಾ ಇರ್ತಾರೆ, ಎಲ್ಲವೂ ಮಾಡಿದ್ದಾರೆ, ಹಾಲಪ್ಪನವರು ಕರೆಸಿದ್ದಾರೆ. ಆದ್ರೆ ಏನು ಅಂತ ಹೇಳಿದ್ರೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇವತ್ತು ಗಂಜಿಯನ್ನ ಮಾಡಿ ಗಂಜಿಯನ್ನ ಕುಡಿದು ಎಲ್ಲರೂ ನಮ್ಮ ಮನೆಗೆ ತೆರಳಬೇಕು ಅಂತ ವಿನಂತಿ ಮಾಡಿದ್ವಿ. ಅದಕ್ಕೋಸ್ಕರ ಯಾರು ಕೂಡ ಈ ಗಂಜಿಯನ್ನ ಬಿಟ್ಟು ಹೋಗ್ಬಾರ್ದು. ಈ ಗಂಜಿಯನ್ನ ಬಿಟ್ಟು ಹೋದ್ರೆ ಹೊಸನಗರಕ್ಕೆ 110 KV ಬಿಟ್ಟು ಹೋಗುತ್ತೆ. ಹಾಗಾಗಿ ಗಂಜಿಯನ್ನ ಕುಡಿದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಇದು ನೆನಪಾಗುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಗಂಜಿಯನ್ನ ಕುಡಿದು ಹೋಗ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ. ಇದು 1 ತಿಂಗಳು 2 ತಿಂಗಳು ಪ್ರೋಸೆಸ್ ಅನ್ನ ನಾವು ಮಾಡ್ತೀವಿ. ಮಾಡಿ ಆಗದೆ ಹೋದ್ರೆ ನಿರಂತರವಾಗಿ ಅದಕ್ಕೆ ಮಳೆಗಾಲ, ಬೇಸಿಗೆ, ಚಳಿಗಾಲ ಏನೂ ಇಲ್ಲ. 10 ಜನ ಒಂದೊಂದು ಹ್ಯಾಮ್ಲೆಟ್ ನಿಂದ 10 ಜನ ಬಂದು ಪ್ರತಿನಿತ್ಯ ಕೂರಂತ ಕೆಲಸ ನಿರಂತರವಾಗಿ ಕರೆಂಟ್ 110 ಬರೋ ತನಕನೂ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿವಸದಲ್ಲಿ ಮಾಡೋಣ ಅಂತೇಳಿ ವಿನಂತಿಯನ್ನು ಮಾಡಿ ಬೆಂಬಲವನ್ನು ಸೂಚಿಸ್ತೇನೆ. 110 KV ಆಗಿಲ್ಲ, ಅದರಲ್ಲಿ ನಮ್ಮ ತಪ್ಪು ಕೂಡ ಇದೆ. ನನ್ನನ್ನು ಸೇರಿದಂತೆ ಇಲ್ಲಿಯವರೆಗೆ ಆಡಳಿತ ಮಾಡಿದ ನಾವೆಲ್ಲರೂ ಭಾಗಿದಾರರು. ಬಂಧುಗಳೇ, ಈಗ ಈ ತರ ಬೇಡಿಕೆ ತುಂಬಾ ಇರ್ಲಿಲ್ಲ, ಕೇಳ್ತಿದ್ರು ನಮ್ಮ ಸ್ನೇಹಿತರು. ಆ ತರ ಈ ತರ ಒಂದು ಒತ್ತಡ ಇದ್ದಿದ್ರೆ ಇಷ್ಟೊಳಗೆ ಆಗೋದೇನೋ. ಅದಕ್ಕೆ ಬದಲಾಗಿ ಹೆದ್ದಾರಿಪುರದಲ್ಲಿ ಗತ್ತಿಕೆರೆಯಲ್ಲಿ ಅಲ್ಲೊಂದು ಪ್ರಾರಂಭ ಆಗಿದೆ, ಇದು ಆಗಿಲ್ಲ. ಅದಾದ್ರೆ ಸ್ವಲ್ಪ ಪ್ರೆಸರ್ ಕಮ್ಮಿ ಆಗ್ತದೆ, ಆ ಕಡೆ ಗಮನ ಕೊಟ್ವಿ. ಮತ್ತೊಂದು ಸುರೇಶ್ ವಾಟಗೋಡು ಮತ್ತೆ ಅಲ್ಲಿ ಭಾಗದ ಹಿರಿಯರೆಲ್ಲ ಸ್ನೇಹಿತರು ಸೇರಿ ಒತ್ತಡ ತಂದ್ರು. ಹರಿದ್ರಾವತಿಲಿ ಒಂದಾಯ್ತು, ತ್ಯಾಗರ್ತಿಲಿ ಒಂದಾಯ್ತು, ಇವೆಲ್ಲ ಒಟ್ಟಿಗೆ ಅದು ತ್ಯಾಗರ್ತಿಲಿ ಒಂದು ಮಾಡಿದ್ವಿ. ಈಗ ಇದು ಒಂದು ಆಗೋದೇನು ದೊಡ್ಡ ಕಷ್ಟ ಆಗಿರ್ಲಿಲ್ಲ, ಪ್ರೆಸರ್ ಸಾಕಾಗಲಿಲ್ಲ, ನನ್ನನ್ನು ಸೇರಿದಾನೆ ಅಂತ ನಾನು ಹಂಗೆ ಯೋಚನೆ ಮಾಡ್ತೇನೆ. ಇರಲಿ, ಈಗಾದರೂ ಒಂದು ಅಗತ್ಯ ಇದೆ. ಬಂಧುಗಳೇ, ವಿದ್ಯುತ್ತು ಬಹಳ ಅಗತ್ಯ ಇದೆ, ಹಿಂದೆಂದಿಗಿಂತ ಇವತ್ತು ಬಹಳ ಅಗತ್ಯ ಇದೆ. ಈಗ ಮನವರಿಕೆ ನಮಗೂ ಆಗಿದೆ, ದೇಶಕ್ಕೂ ಆಗಿದೆ, ರಾಜ್ಯಕ್ಕೂ ಆಗಿದೆ. ಏನು ವಿದ್ಯುತ್ ಇಲ್ಲದೆ ದಿನನಿತ್ಯ ಬೆಳಗ್ಗೆ ಎದ್ರೆ ಮನುಷ್ಯ ಮಲಗೋವರಿಗೆ ಪ್ರತಿನಿತ್ಯದ ಜೀವನದಲ್ಲಿ ವಿದ್ಯುತ್ ಬೇಕು. ಬೇಸಿಗೆ ಬಂದಾಗ ಮಾತ್ರ ನಮ್ಗೆ ನೆನಪಿಲ್ಲ, ಯಾವತ್ತೂ ಬೇಕಿದ್ದು. ಅದೇ ತಪ್ಪಾಗಿದ್ದು ನಮಗೆ. ನಾವು ಮಲೆನಾಡಿನ ಜನ ಹಂಗೆ ಸ್ವಲ್ಪ ನನ್ನನ್ನು ಸೇರಿ ಈಗ ಎಚ್ಚರಿಕೊಂಡಿದ್ದೇವೆ. ಇನ್ನೇನೋ ಸಾಧಕ ಬಾಧಕಗಳಿವೆ. ಮೊದಲು ಸ್ಯಾಂಕ್ಷನ್ ಮಾಡಿ, ಸರ್ಕಾರ ಮಾಡಲಿ. ಸ್ಯಾಂಕ್ಷನ್ ಆದಮೇಲೆ ಅದು ಇದ್ದದ್ದೇ ಪರ್ಮಿಷನ್. ಇನ್ನಂತ ಸ್ಯಾಂಕ್ಷನ್ ಲೆಟರ್ ಎಲ್ಲಿ ಕೇಳ್ತಾರೆ, ಒಂದಕ್ಕೊಂದು ಆಡಳಿತ ಹಂಗೆ. ಹಾಗಾಗಿ ಈಗಿನ ಅಧಿಕಾರದಲ್ಲಿರುವ ಶಾಸಕರು, ಉಸ್ತುವಾರಿ ಸಚಿವರು ಗಮನ ಹರಿಸಿ ಇದನ್ನ ಸ್ಯಾಂಕ್ಷನ್ ಮಾಡಿ. ಆಮೇಲೆ ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಹೇಳಿದಿರಿ. ಅರಣ್ಯ ಇಲಾಖೆ ಭಾರಿ ಕ್ಲಿಯರೆನ್ಸ್ ಬೇಡ. ಈಗ ಒಂದು ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ.
ಲೈನ್ ಇದೆ, 33 KV ಬಂದು ಲೈನ್ ಇದೆ. ಅದ್ರಲ್ಲಿ 110 KVಗೆ ಅಪ್ಗ್ರೇಡ್ ಮಾಡ್ಬೋದು, ಟವರ್ ಹಾಕ್ಬೇಕು. ಟವರ್ ಅಂತ ಹೇಳಿದ್ರೆ ಕಂಬ 4 ಮಾಡಿ ಹಾಕ್ತಾರೆ. ಅದೆಲ್ಲ ಗೊತ್ತಿದೆ, ವಿವರಗಳಿಗೆ ಹೋಗಲ್ಲ. ಹಾಗಾಗಿ ಭಾಳ ತೊಂದರೆ ಆಗೋದಿಲ್ಲ. ಮೊದಲು ಸ್ಯಾಂಕ್ಷನ್ ಮಾಡಿ ಸಾಧಕ ಬದುಕನ್ನು ಅದನ್ನು ಸರ್ವೆ ಮಾಡ್ತಾರೆ, ಈಗಾಗಲೇ ಮಾಡಿರ್ತಾರೆ. ಇಲ್ಲಿ ಬೇಡಿಕೆ ಮತ್ತೊಂದು ಈಗಂತೂ ಬೇಡಿಕೆ ಇದೆ, ಅದನ್ನು ಮಾಡಿಸಿ ಅರಣ್ಯ ಇಲಾಖೆ ಕೂಡ ಲೋಕಸಭಾ ಸದಸ್ಯರಿಗೂ ಹೇಳೋಣ, ಅಗತ್ಯ ಬೀಳೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಲೈನ್ ಇದೆಯಲ್ಲ, ಅದ್ರ ಮೇಲೆ ತರ್ಕ ಈಗಿನ ಟೆಕ್ನಾಲಜಿ ಇದೆ. ಇಷ್ಟನ್ನು ಹೇಳಿ ಈ 110 KV ಕೂಡ ಈಗಿನ ಸರ್ಕಾರದವರು ಸ್ಯಾಂಕ್ಷನ್ ಮಾಡಲಿ, ಅದಕ್ಕೆ ಬೇಕಾದ ಮತ್ತೆ ಅರಣ್ಯ ಇಲಾಖೆಯವ್ರದ್ದು ಹೋಗೋಣ, ಬೇಕಾದ್ರೆ ಅಗತ್ಯ ಬೀಳೋದಿಲ್ಲ ಅಂತ ಭಾವಿಸ್ತೇನೆ ನಾನು. ಹಾಗಾಗಿ ಇದು ಆಗಲಿ ಬೇಗ. ಇಲ್ಲಿವರೆಗೆ ಆಗಿರೋ ತಪ್ಪನ್ನು ಮನ್ನಿಸಿ ಮುಂದೆ ಹೋರಾಟದ ಮೂಲಕ ಪಡೆಯೋಣ. ಹೋರಾಟ ಬೇಕಾಗಿಲ್ಲ, ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಸರ್ಕಾರದ ಗಮನಕ್ಕೆ ತಂದು ಕೂಡಲೇ ಮಾಡುವಂತ ಆಗ್ಲಿ ಅಂತೇಳಿ ಹೇಳ್ತಾ, ಇನ್ನು ಅನೇಕ ಸಮಸ್ಯೆಗಳು ನಮ್ಮ ಅನಂತರಾಯರು ಹೇಳಿದ್ರು. ನಮಗೆ ಫ್ರೀ ಪುಕ್ಕಟೆ ಇದ್ದಂತೆ ಕೊಡಬೇಕಾಗಿತ್ತು ಮತ್ತು 360 ದಿನ ಕೊಡಬೇಕು, 24 hours 7x24 ಕೊಡಬೇಕಾಗಿತ್ತು ನಮಗೆ. ಅದು ಕೊಡ್ಲಿಲ್ಲ, ಅದು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಇನ್ನು KPC ಲ್ಯಾಂಡಲ್ಲಿ ನಾವು ಮನೆ ಮಠ ಮಾಡಿಕೊಂಡು ಸುಮಾರು 6,000 ಕುಟುಂಬಗಳಿದಾವೆ ಇಡೀ. ಅಲ್ಲಿ ಜಮೀನು ಮಾಡ್ಕೊಂಡಿದ್ದಾರೆ, ಕೃಷಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ತೋಟ ಇದೆ, ಮನೆ ಇದೆ, ರಸ್ತೆ ಇದೆ, ಆಸ್ಪತ್ರೆ ಇದೆ, ಶಾಲೆ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ಕಾರ್ಡ್ ಇದೆ, ಎಲ್ಲ ಇದೆ. ಆದ್ರೆ ಅದು ಅನಧಿಕೃತ ಅಂತ ಸರ್ಕಾರ KPC ಹೇಳ್ತದೆ. ಅದನ್ನು ಕೂಡ ಇದೇ ಸುನೀಲ್ ಕುಮಾರ್ ಮಂತ್ರಿಗಳ ಕರೆಸಿ ಎಲ್ಲ ಮಾತಾಡಿದ್ವಿ. ಯಾರು ಡಿಸಿಷನ್ ತಗೋಣ ಅಂತ ಪರಿಸ್ಥಿತಿಗೆ ಯಾರು ಇರಲಿಲ್ಲ. ಅಧಿಕಾರಿಗಳು ಹೇಳೋದೇ ಕೇಳ್ತಾರೆ, ಅಧಿಕಾರದಾಗಿದ್ದಾಗ ಅದು. ಹೀಗೆ ಅನೇಕ ಸಮಸ್ಯೆಗಳು ನಮ್ಮ ಮಲೆನಾಡಿನವು ಇದಾವೆ. ಅರಣ್ಯ ಇಲಾಖೆ ಅಂತೂ ಬಿಡಿ, ಅವರು ನಮ್ಗೆ ಅವ್ರ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರದ ಪದ್ಧತಿಯಲ್ಲೇ ಇದ್ದಾರೆ ಅವರು ಇನ್ನು. ಹಾಗಾಗಿ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳು ಬಂದಾಗ ಹೋರಾಟದ ಮೂಲಕ ಸಮಸ್ಯೆಗಳನ್ನು ಎದುರಿಸೋಣ ಅಂತ ಹೇಳಿ ಆದಷ್ಟು ಬೇಗ ಶೀಘ್ರ ಈ 110 KV ವಿದ್ಯುತ್ತನ್ನ ಸ್ಥಾವರವನ್ನ ಮಾಡ್ಕೊಡ್ಬೇಕು. ಮತ್ತೆ ಅದಕ್ಕೆ ಜಾಗ ಏನು ಬೇಡ, 33 KV ಇದೆಯಲ್ಲ, ಅದರಲ್ಲೇ ಪುರ್ಸತ್ ಬರುತ್ತೆ ಈಗಿನ ಟೆಕ್ನಾಲಜಿ ಪ್ರಕಾರ. ಅದಕ್ಕಾಗಿ ಜಾಗ ಬೇಕಾಗಿಲ್ಲ. ಇನ್ನೊಂದು ಜಾಗ ಮುಂದೆ ಯಾವ್ದಾದ್ರು 4 ಎಕರೆ ಜಾಗ ಇದ್ರೆ ಮಾಡಿಟ್ಕೊಂಡ್ರೆ ಮುಂದೆ ಕೂಡ ಒಳ್ಳೇದಾಗತ್ತೆ, ಬೇಕಾಗ್ತದೆ ಮುಂದಿನ ಪೀಳಿಗೆಗೆ. ಅದನ್ನೆಲ್ಲ ತಹಶೀಲ್ದಾರ್ ಮತ್ತು ತಾವು ಸ್ಥಳೀಯ ಮುಖಂಡರು ಮಾಡಬೇಕು ಅಂತ ಹೇಳಿ ನಾನು ಕೂಡ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷ ಕೂಡ ನಾವು ಬೆಂಬಲಿಸ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಮತ್ತೆ ಕೇಳಿ ತಮ್ಗೆಲ್ಲ ಗೊತ್ತಿದೆ, ತಾವೆಲ್ಲರೂ ನಾಳೆ ಭಾಗವಹಿಸ್ತಿದ್ದೀರಿ. ಈ ಹೊಸನಗರ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅದಕ್ಕೆ ರಾಜ್ಯ ಏನೋ ಒಂದು ದೃಢ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಹೆಣ್ಣು ಮಕ್ಕಳಿಗೆ 33% MLA MP ಮಾಡಬೇಕು ಅಂತೇಳಿ ಹೊರಟಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಮೊದಲು 4-6 ವರ್ಷಗಳಿಂದ ಸ್ವಾಮಿಯವರು ಹೋರಾಟ ಮಾಡ್ತಾ ಇದ್ರು. ಈಗ ಅದಕ್ಕೊಂದು ಕಾಲ ಕೂಡ ಬಂದಿದೆ. ನಾಳೆ ಕೂಡ ಪಾದಯಾತ್ರೆ ಇದೆ, ಅದರಲ್ಲೂ ಕೂಡ ನಾವು ನೀವೆಲ್ಲ ಭಾಗವಹಿಸೋಣ. ಅದು ಕೂಡ ಒಂದು ಆಗಲಿ ಅಂತೇಳಿ ಹೇಳ್ತಾ ನಾನು ಮಾತು ಮುಗಿಸ್ತಾರೆ. ಇವತ್ತಿನ ಈ ಹೊಸನಗರದಲ್ಲಿ ಕೇಂದ್ರ ಸ್ಥಾನದಲ್ಲಿ ಒಂದು 110 KV ಸ್ಥಾಪನೆಗೆ ತಾವೆಲ್ಲರೂ ಮನವಿಯನ್ನು ಕೊಟ್ಟಿದ್ದೀರಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮಿಂದ ಯಾವ ರೂಪುರೇಷೆ ಆಗ್ಬೇಕಂತ ನಾವು ಅದನ್ನು ಖಂಡಿತವಾಗಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಭರವಸೆಯನ್ನು ಕೊಟ್ಟಿದ್ದೀವಿ.